ಹಾಯ್ ಫ್ರೆಂಡ್ಸ್, ಇವಾಗ ನಾವು ಹಣದ ಬ್ಲಾಕ್ನ ಬಿಡುಗಡೆ ಮಾಡೋಕ್ಕೆ ಒಂದು ಧ್ಯಾನವನ್ನು ಮಾಡೋಣ. ಎಲ್ಲರೂ ಆರಾಮವಾಗಿ ಕುಳಿತುಕೊಳ್ಳಿ. ದೇಹವನ್ನು ಸಡಿಲ ಬಿಡಿ. ಭುಜವನ್ನು ಆರಾಮಗೊಳಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಹೊರಗಡೆ ಬಿಡಿ. ಮತ್ತೊಮ್ಮೆ ಶಾಂತಿಯನ್ನು ಒಳಗೆ ಎಳೆದುಕೊಳ್ಳಿ. ಒತ್ತಡವನ್ನು ಹೊರಗಡೆ ಬಿಡಿ. ಇನ್ನೊಮ್ಮೆ ಆಳವಾದ ಉಸಿರನ್ನು ಎಳೆದುಕೊಳ್ಳಿ. ಈಗ ನಿಮ್ಮ ದೇಹ ಸಂಪೂರ್ಣವಾಗಿ ಸಡಿಲವಾಗುತ್ತಿದೆ. ಮುಖವನ್ನು ಸಡಿಲಗೊಳಿಸಿ, ನಿಮ್ಮ ಜಾಲೈನ್ ದವಡೆಯನ್ನು ಸಡಿಲಗೊಳಿಸಿ, ನಿಮ್ಮ ಕುತ್ತಿಗೆಯನ್ನು ಸಡಿಲಗೊಳಿಸಿ, ನಿಮ್ಮ ಎದೆಯನ್ನು ಸಡಿಲಗೊಳಿಸಿ, ಹೊಟ್ಟೆಯನ್ನು ಸಡಿಲಗೊಳಿಸಿ, ಕಾಲುಗಳನ್ನು ಸಡಿಲಗೊಳಿಸಿ. ಈ ಕ್ಷಣದಲ್ಲಿ ನೀವು ಸುರಕ್ಷಿತವಾಗಿದ್ದೀರಿ. ಈಗ ನಿಮ್ಮ ಉಸಿರಾಟದ ಕಡೆಗೆ ಗಮನವನ್ನು ಕೊಡಿ. ಯಾವುದೇ ಒತ್ತಾಯ ಬೇಡ, ಕೇವಲ ಗಮನಿಸಿ. ಉಸಿರು ಒಳಗೆ, ಉಸಿರು ಹೊರಗೆ. ಪ್ರತಿ ಉಸಿರಾಟದೊಂದಿಗೆ ನಿಮ್ಮ ದೇಹ ಇನ್ನಷ್ಟು ಹಗುರವಾಗುತ್ತಿದೆ, ಶಾಂತವಾಗುತ್ತಿದೆ. ಈಗ ನಿಮ್ಮ ತಲೆಯ ಮೇಲೊಂದು ಸುಂದರವಾದ ಚಿನ್ನದ ಬೆಳಕು ಇದೆ ಅನ್ನೋದನ್ನು ಕಲ್ಪಿಸಿಕೊಳ್ಳಿ. ಆ ಬೆಳಕು ಬೆಚ್ಚಗಾಗಿದೆ, ಶಾಂತವಾದದ್ದು, ಪ್ರೀತಿಯಿಂದ ತುಂಬಿರೋದು. ಆ ಚಿನ್ನದ ಬೆಳಕು ನಿಧಾನವಾಗಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತಿದೆ. ನಿಮ್ಮ ಮನಸ್ಸು ಶಾಂತಗೊಳಿಸುತ್ತಿದೆ. ನಿಮ್ಮ ಭಾವನೆಗಳನ್ನು ಗುಣಪಡಿಸುತ್ತಿದೆ. ನಿಮ್ಮ ನರಮಂಡಲವನ್ನು ವಿಶ್ರಾಂತಿಗೊಳಿಸುತ್ತಿದೆ. ಆ ಬೆಳಕು ನಿಧಾನವಾಗಿ ನಿಮ್ಮ ಮುಖದೊಳಗೆ, ನಿಮ್ಮ ಗಂಟಲೊಳಗೆ, ಹೃದಯದೊಳಗೆ, ಹೊಟ್ಟೆಯೊಳಗೆ, ಕಾಲುಗಳೊಳಗೆ ಎಲ್ಲ ಕಡೆ ಆ ಬೆಳಕು ಹರಿದಂತೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಒತ್ತಡ, ಭಯ, ಕರಗಳು ಪ್ರಾರಂಭವಾಗುತ್ತಿದೆ. ಈಗ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳ್ಕೊಳ್ಳಿ, ಹಣದ ಬಗ್ಗೆ ಇರುವ ಭಯವನ್ನು ನಾನು ಬಿಡುತ್ತಿದ್ದೇನೆ. ಬದುಕಿನ ಬಗ್ಗೆ ಇರುವ ಒತ್ತಡವನ್ನು ನಾನು ಬಿಡುತ್ತಿದ್ದೇನೆ. ಸಮೃದ್ಧಿಯನ್ನು ಸ್ವೀಕರಿಸುವ ಅಪರಾಧ ಭಾವನೆಯನ್ನು ಬಿಡುತ್ತಿದ್ದೇನೆ. ನನ್ನ ಮೌಲ್ಯವನ್ನು ಸಾಬೀತುಪಡಿಸಲು ನಾನು ಇನ್ನು ಮುಂದೆ ಕಷ್ಟಪಡುವ ಅಗತ್ಯವಿಲ್ಲ. ಆಳವಾದ ಉಸಿರು ತೆಗೆದುಕೊಳ್ಳಿ ಮತ್ತು ಎಲ್ಲ ಭಯ ಆ ಕಪ್ಪು ಹೊಗೆಯಂತೆ ನಿಮ್ಮ ದೇಹದಿಂದ ಹೊರಹೋಗುತ್ತಿದೆ ಅನ್ನೋದನ್ನು ಕಲ್ಪಿಸಿಕೊಳ್ಳಿ. ನಿಧಾನವಾಗಿ ಅದು ಮಾಯವಾಗುತ್ತಿದೆ. ನೀವು ಹಗುರವಾಗುತ್ತಿದ್ದೀರಿ, ಶಾಂತವಾಗುತ್ತಿದ್ದೀರಿ, ಮುಕ್ತರಾಗುತ್ತಿದ್ದೀರಿ. ಈಗ ನಿಮ್ಮ ಬಾಲ್ಯದ ಒಂದು ರೂಪವನ್ನು ನಿಮ್ಮ ಮುಂದೆ ನೋಡಿಕೊಳ್ಳಿ. ನಿಮ್ಮ ಚೈಲ್ಡ್ಹುಡ್ ವರ್ಷನ್ನ ನೆನಪಿಸ್ಕೊಳ್ಳಿ. ನೀವು ಮಗುವಾಗಿದ್ದಾಗ ಹೇಗಿದ್ರೆ ಆ ಒಂದು ಚಿಕ್ಕ ಮಗು ಬಹುಶಃ ಭಯಗೊಂಡಿರ್ಬೋದು, ಒಂಟಿತನ ಅನುಭವಿಸ್ತಿರ್ಬೋದು, ಅಪೂರ್ಣ ಅಂತ ಭಾವಿಸ್ತಿರ್ಬೋದು. ಬಹುಶಃ ಈ ಮಗು ಹಣ ಸಂಪಾದನೆ ಕಷ್ಟ, ಜೀವನ ಕಷ್ಟ, ದೊಡ್ಡ ಕನಸು ಕಾಣಿಸ್ಬೇಡಿ, ಅಪಾಯ, ಯಶಸ್ಸು ಸುಲಭವಲ್ಲ ಅನ್ನೋದನ್ನು ಕೇಳಿಕೊಂಡು ಬೆಳೆದಿರ್ಬೋದು. ಈಗ ಆ ಮಗುವನ್ನು ಪ್ರೀತಿಯಿಂದ ನೋಡಿ ಮತ್ತು ನಿಧಾನವಾಗಿ ಹೇಳಿ, ನೀನು ಸುರಕ್ಷಿತವಾಗಿದ್ದೀಯ, ನೀನು ಪ್ರೀತಿಸಲ್ಪಟ್ಟಿದ್ದೀಯ, ನಿನ್ನ ಮೌಲ್ಯವು ನಿನ್ನ ಮೌಲ್ಯಯುತ ವ್ಯಕ್ತಿ, ನೀನು ಸಮೃದ್ಧಿಗೆ ಅರ್ಹೆ. ಹಣಕ್ಕೆ ಭಯಪಡುವ ಅಗತ್ಯ ಇನ್ನೂ ಇಲ್ಲ ಮಗು. ಈಗ ಆ ಚಿಕ್ಕ ಮಗು, ಆ ಮಗುವನ್ನು ಪ್ರೀತಿಯಿಂದ ತಬ್ಬಿಕೊಳ್ಳಿ. ಸುಂದರವಾದ ಚಿನ್ನದ ಬೆಳಕು ನಿಮ್ಮಿಬ್ಬರನ್ನು ಆವರಿಸಿದೆ. ಅಂದರೆ ಸುತ್ತಮುತ್ತ, ನಿಮ್ಮಿಬ್ಬರ ಸುತ್ತಮುತ್ತ ಹರಿತಾ ಇದೆ, ಸರ್ಕಲ್ ಥರ ಓಡ್ತಾ ಇದೆ. ಆ ಸುಂದರ ಬೆಳಕು ನಿಮ್ಮಿಬ್ಬರನ್ನು ಆವರಿಸಿದೆ ಅಂತ ಕಲ್ಪಿಸಿಕೊಳ್ಳಿ. ಆಳವಾದ ಭಾವನಾತ್ಮಕ ಗುಣಮುಖತೆ ನಡೆಯುತ್ತಿದೆ ಅಲ್ಲಿ.
ಈಗ ಒಂದು ಕಪ್ಪು ಬೋರ್ಡ್ನಲ್ಲಿ ಆ ನಂಬಿಕೆಗಳು, ಅಂದರೆ ಬ್ಲ್ಯಾಕ್ ಬೋರ್ಡ್ ಅಂದ್ಕೊಳ್ಳಿ, ಆ ನಿಮಗೆ ಹಳೆ ಬಿಲೀಫ್ ಸಿಸ್ಟಮ್ ಏನಿತ್ತಲ್ಲ ಅವು ಬರೆದಿದೆ. ನಾನು ಸಾಕು ಆಗೋದಿಲ್ಲ, ಹಣ ತುಂಬ ಕಷ್ಟ, ನಾನು ಯಶಸ್ವಿ ಆಗಲ್ಲ, ಆ ಸಮೃದ್ಧಿಗೆ ಅರ್ಹೆ ಅಲ್ಲ, ಈ ನಕಾರಾತ್ಮಕ ಯೋಚನೆಗಳು ಈಗ ಆ ಚಿನ್ನದ ಬೆಳಕು ನಿಧಾನವಾಗಿ ಆ ಎಲ್ಲ ಪದಗಳನ್ನು ಹೋಗಿಸ್ತಾ ಇದೆ, ಒಂದೊಂದಾಗಿ ಸಂಪೂರ್ಣವಾಗಿ ಅಳಿದು ಹೋಗುತ್ತಿವೆ. ಈಗ ಈ ಹೊಸ ಬಿಲೀಫ್ ನಂಬಿಕೆಗಳು ಕಾಣಿಸುತ್ತಿವೆ. ನಾನು ಸಮೃದ್ಧಿಗೆ ಅರ್ಹ, ಹಣ ಶಾಂತಿಯುತವಾಗಿ ನನ್ನ ಜೀವನಕ್ಕೆ ಬರುತ್ತಿದೆ, ನಾನು ಸಮರ್ಥವಂತನು, ನಾನು ಸ್ವೀಕರಿಸಲು ಸುರಕ್ಷಿತವಾಗಿದ್ದೇನೆ, ಸಮೃದ್ಧಿ ನನ್ನ ಉದ್ದೇಶವನ್ನು ಬೆಂಬಲಿಸುತ್ತಿದೆ, ನಾನು ಹಣವನ್ನು ಗೌರವದಿಂದ ಬಳಸುತ್ತಿದ್ದೇನೆ, ನಾನು ಕಷ್ಟದ ಮನೋಭಾವವನ್ನು ಬಿಡುತ್ತಿದ್ದೇನೆ. ಈ ಪದಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಆಳವಾಗಿ ಪ್ರವೇಶಿಸುತ್ತಿವೆ. ಈಗ ನಿಮ್ಮನ್ನು ನೀವು ಶಾಂತಿಯುತ ಸಮೃದ್ಧಿಯ ಜೀವನದಲ್ಲಿ ನೋಡಿಕೊಳ್ಳಿ. ಒತ್ತಡದ ಸಂಪತ್ತು ಅಲ್ಲ, ಶಾಂತಿಯುತ ಸಮೃದ್ಧಿ. ನಿಮ್ಮನ್ನು ನೀವು ನೋಡಿ, ನೀವು ಎಷ್ಟು ಸಂತೋಷದಿಂದ ನಗ್ತಾ ಮನಃಶಾಂತಿಯೊಂದಿಗೆ ಆರ್ಥಿಕವಾಗಿ ಸ್ಥಿರವಾಗಿದ್ದೀರಾ, ಕುಟುಂಬಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದೀರಾ, ಅರ್ಥಪೂರ್ಣ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಆತ್ಮವಿಶ್ವಾಸದಿಂದ ಬದುಕ್ತಾ ಇದ್ದೀರಾ. ಪ್ರತಿದಿನ ಭಯ ಇಲ್ಲದೆ ಎದ್ದು ಕುಳಿತುಕೊಳ್ತಾ ಇರೋದನ್ನು ಕಲ್ಪಿಸಿಕೊಳ್ಳಿ. ನೀವು ಸುರಕ್ಷಿತವಾಗಿ ಅನುಭವಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಕೃತಜ್ಞತೆಯಿಂದ ಬದುಕುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಪ್ರಾಮಾಣಿಕ ಅವಕಾಶಗಳ ಮೂಲಕ ಹಣ ಸಹಜವಾಗಿ ಹರಿದು ಬರುತ್ತಿದೆ. ಈ ಭಾವನೆಗಳನ್ನು ಈಗಲೇ ಅನುಭವಿಸಿ. ಶಾಂತಿ. ಪ್ರತಿದಿನ ಭಯ ಇಲ್ಲದೆ ಎದ್ದು ಕುಳಿತುಕೊಳ್ಳುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಸುರಕ್ಷಿತವಾಗಿ ಅನುಭವಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಕೃತಜ್ಞತೆಯಿಂದ ಬದುಕುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಪ್ರಾಮಾಣಿಕ ಅವಕಾಶಗಳ ಮೂಲಕ ಹಣ ಸಹಜವಾಗಿ ಹರಿದು ಬರುತ್ತಿದೆ. ಈ ಭಾವನೆಗಳನ್ನ ಈಗಾಗಲೇ ನೀವು ಈಗಲೇ ಅನುಭವಿಸಿ. ನಾಳೆಯದನ್ನು ಇವತ್ತೇ ಅನುಭವಿಸಿ. ಆ ಶಾಂತಿ, ಸ್ವಾತಂತ್ರ್ಯ, ಆತ್ಮವಿಶ್ವಾಸ, ಕೃತಜ್ಞತೆಯನ್ನು ಅನುಭವಿಸಿ. ಈಗ ನಿಮ್ಮ ಕೈಯನ್ನು ನಿಮ್ಮ ಹೃದಯದ ಮೇಲೆ ಇಡಿ ಮತ್ತೆ ನಿಧಾನವಾಗಿ ಹೇಳಿ, ನಾನು ಸ್ವೀಕರಿಸಲು ತೆರೆದಿದ್ದೇನೆ. ಐ ಆಮ್ ಓಪನ್ ಟು ರಿಸೀವ್. ನಾನು ಸಮೃದ್ಧಿಗೆ ಅರ್ಹ. ನಾನು ಸಮೃದ್ಧಿಯನ್ನು ನನ್ನ ಜೀವನಕ್ಕೆ ಸ್ವಾಗತಿಸುತ್ತೇನೆ. ಯಶಸ್ಸಿನ ಭಯವನ್ನು ನಾನು ಬಿಡುತ್ತೇನೆ. ನಾನು ಜೀವನವನ್ನು ನಂಬುತ್ತೇನೆ. ನಾನು ಗುಣಮುಖತೆಯನ್ನು ಆಯ್ಕೆ ಮಾಡುತ್ತೇನೆ. ನನ್ನ ಹೃದಯ ನಿಧಾನವಾಗಿ ತೆರೆಯುತ್ತಿದೆ. ಸಮೃದ್ಧಿ ಸಹಜವಾಗಿ ನಿಮ್ಮ ಕಡೆ ಹರಿದು ಬರುತ್ತಿದೆ. ಈಗ ಯೋಚಿಸಿ, ನಿಮ್ಮ ಜೀವನ, ನಿಮ್ಮ ದೇಹ, ನಿಮ್ಮ ಉಸಿರು, ನಿಮ್ಮ ಕುಟುಂಬ, ನಿಮ್ಮ ಅನುಭವಗಳು, ನಿಮ್ಮ ಶಕ್ತಿಗಳು ಎಲ್ಲವೂ ಒಂದು ಸಣ್ಣ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ತಿಳಿಸಿ. ಕೃತಜ್ಞತೆ ನಮ್ಮ ಮನಸ್ಸನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ಕರೆದೊಯ್ಯುತ್ತದೆ. ಈಗ ಚಿನ್ನದ ಬೆಳಕು ನಿಮ್ಮ ಸಂಪೂರ್ಣ ದೇಹವನ್ನು ಆವರಿಸಿದೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮನ್ನು ರಕ್ಷಿಸುವ, ಶಾಂತಿಗೊಳಿಸುವ ಶಕ್ತಿ. ನೀವು ಸುರಕ್ಷಿತ, ನೀವು ಬೆಂಬಲಿತರಾಗಿದ್ದೀರಿ, ನೀವು ಗುಣಮುಖರಾಗಿದ್ದೀರಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತೆ ನಿಧಾನವಾಗಿ ಹೊರಗಡೆ ಬಿಡಿ. ಮತ್ತೊಮ್ಮೆ ಸಮೃದ್ಧಿಯನ್ನು ಒಳಗೆ ಎಳೆದುಕೊಳ್ಳಿ, ಭಯವನ್ನು ಹೊರಗಡೆ ಬಿಡಿ. ಕೊನೆಯ ಆಳವಾದ ಉಸಿರು. ಈಗ ನಿಧಾನವಾಗಿ ಕೈ ಬೆರಳುಗಳನ್ನು ಚಲಿಸಿ, ಭುಜಗಳನ್ನು ಚಲಿಸಿ ಮತ್ತು ನಿಧಾನವಾಗಿ ನಿಮಗೆ ಸಾಕೆನಿಸಿದಾಗ ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು. ಮತ್ತೆ ಸ್ವಾಗತ. ಆದರೆ ನೆನಪಿಡಿ, ನೀವು ಶಾಂತಿಯುತ ಮತ್ತು ಸಮೃದ್ಧಿಗೆ ಅರ್ಹರಾಗಿದ್ದೀರಾ ಫ್ರೆಂಡ್ಸ್. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
ಜೊತೆಗೆ ನಿಮಗೆ ಈ ಸೆಷನ್ ಹೇಗೆ ಅನ್ನಿಸ್ತು ಮತ್ತು ಇದಕ್ಕೆ ತಕ್ಕಂತೆ ನಿಮ್ಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ನೀವು ಕಮೆಂಟಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಅಥವಾ ಕ್ವಶನ್ನ ಬರೀರಿ, ನಾನು ನಿಮಗೆ ಖಂಡಿತ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.